ಜಾತ್ರೆ ಥರ ಮಾಡಿದ್ದಾರೆ ಮದುವೆ ಹಾಕೋ ಕಲರ್ ಇಡೋ ಅವಶ್ಯಕತೆ ಇದೆ ಅಲ್ಲ ಬ್ರಾಸ್ ಇಷ್ಟು ಕಮ್ಮಿ ರೇಟ್ ಸಿಗುತ್ತಾ ಅಂತ ನೀನು ಅಂಗಡಿಲಿ ವಿಚಾರಿಸು ಸಖತ್ ರೇಟು ಇದು ಎಷ್ಟಿತ್ತು 200 ಅಲ್ಲ 188 ಪರವಾಗಿಲ್ಲ ಅಂದರೆ ಕಲರ್ ಅಂದರೆ ಒಂಥರ ಇದೆ ಸಾಕಾ ಹನ್ನೆರಡನೇ ತಾರೀಕು ಜಾತ್ರೆ ಇತ್ತಾ ಅದಕ್ಕೆ ಹೋಗ್ತಾ ಇದ್ದೆ ಎಲ್ಲ ಸಂಜೆ ಟೈಮ್ ಜಾತ್ರೆ ನೋಡಿದ್ದು ಇದು ಸಂಜೆ ಬಸ್ಸಲ್ಲಿ ಹೋಗ್ತಾ ಇರೋದು ಇನ್ನೊಂದು ಏನಂದರೆ ಅಲ್ಲೆಲ್ಲ ನಮ್ಮ ಅಕ್ಕವರೆಲ್ಲ ವೀಡಿಯೋನೇ ಮಾಡೋಕ್ಕೆ ಬಿಡಲ್ಲ ದೇವ್ರುಗಳು ಸುಮಾರು ದೇವ್ರು ಬಂದಿದ್ವಿ ಇವಳ್ದು ಒಳ್ಳೆ ಕಾಟ ಎಲ್ಲೋದ್ರೂ ವೀಡಿಯೋ ಮಾಡ್ತಾಳೆ ಅಂತಾರೆ ಯಾರೂ ಸ್ಪಂದಿಸೋದೇ ಇಲ್ಲ ಅದಕ್ಕೆ ವೀಡಿಯೋ ಮಾಡೋಕ್ಕೆ ಬೇಜಾರಾಗುತ್ತೆ ಅವು ಜಾತ್ರೆ ಏನು ಕೊಡಿಸ್ತೀಯ ದುಡ್ಡು ಕೊಡಿಸ್ತೀಯ ಅವಾಗೆಲ್ಲ ಎದ್ರುಕೊಳ್ಳೋರು ಯಾರು ಹೋಟ್ಲಿಗೆ ಹೋಗ್ತಿರ್ಲಿಲ್ಲ ಊಟಕ್ಕೆ ಅಲ್ಲ ನನಗೇನೆ ಡೌಟ್ ಅಜ್ಜಿ ಹೋಗೈತೆ ಹೋಟ್ಲಿಗೆ ಸಣ್ಣಜ್ಜಿನ ಆದ್ರೆ ಹೋಟ್ಲಿಗೆಲ್ಲ ಹೋಗಿರಲ್ಲ ಬಿಡೆ ಊಟಕ್ಕೆ ಜಾತ್ರೆ ಹೋಗ್ತಾ ಇದ್ವಿ ಇಲ್ಲೆಲ್ಲ ನೈಟ್ ಜಾತ್ರೆ ಯಾರ್ದು ಏಕೆ ಗೈಸ್ ನೋಡಿ ಜಾತ್ರೆ ನಮ್ಮೂರ ರಾತ್ರಿ ಎಲ್ಲ ಜಾತ್ರೆ ಇಲ್ಲೇ ತಡನ ಮಂಡಕ್ಕಿ ಎಷ್ಟಮ್ಮ ಇದು ಮಂಡಕ್ಕಿ ಕೊಡು ಮೆಣಸು ಹಾಕಿದಿರಲ್ಲ ಚೆನ್ನಾಗಿ ಬರ್ರಿ ಅದಕ್ಕೆ ಬಿಡ್ರಿ
ಬಾ ನೀನು ಹಾಕಂತ ಇಲ್ಲೇ ಇರ್ರಿ ಹೋಗ್ಬೇಡ್ರಿ ಓಯ್ ಈ ದೇವ್ರ ಕೂಡ ಬರೋದು ಜನ ಜಾಸ್ತಿ ಇದ್ದಾರೆ ಸರಿ ಪುಟ ಹೋಸಲ್ ಇಷ್ಟ ಇರ್ಲಿಲ್ಲ ಅಲ್ಲೇನೆ ನಾವು ಬೇಗ ಬರ್ತೀವಿ ಅದೆಲ್ಲ ತಿನ್ನೋಲ್ಲ ಖಾರ ಮಾಡಕ್ಕೆ ಗೋಡ ತಿನ್ನೋಗೋಣ ಅಲ್ಲ ಇಲ್ಲಿ ಸುಮಾರು ದೇವ್ರುಗಳು ಬಂದಿದ್ದು ನೀಟಾಗಿ ಹತ್ತಿರದಿಂದ ವಿಡಿಯೋ ಮಾಡಿದ್ದೆ ತುಂಬ ಚೆನ್ನಾಗಿರೋದು. ಆದರೆ ನಮ್ಮ ಅಕ್ಕ ಅವರೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಉಳ್ದೊಳ್ಳೆ ಕಾಟ ಯಾವಾಗ ನೋಡಿದ್ರೆ ವಿಡಿಯೋ ಮಾಡ್ತಿದ್ದಾರೆ ಅಂತಾರೆ. ಏನೋ ಸ್ವಲ್ಪ ಎನ್ಕರೇಜ್ ಕೊಡೋಣ, ನಮ್ಮಿಂದ ಅವಳು ಒಂದು ಹೆಲ್ಪ್ ಆಗಲಿ ನಮ್ಮ ಮನೋಭಾವನೆ ಇಲ್ಲ. ಯಪ್ಪ ಇಂಥ ಜನಗಳ ಜೊತೆ ಕಷ್ಟ ಈ ಥರ ವಿಡಿಯೋ ಮಾಡೋದು, ಬ್ಲಾಗ್ ಮಾಡೋದಿಲ್ಲ. ನಮ್ಮ ಮನೇಲೇ ನಮ್ಮ ಅಕ್ಕದಿರು ಸಪೋರ್ಟ್ ಮಾಡಲ್ಲ, ನಮ್ಮ ಮನೆಯವರೇ ಸಪೋರ್ಟ್ ಮಾಡಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ. ಎಲ್ಲ ಸುಮಾರು ದೇವ್ರುಗಳು ಬಂದಿದ್ವಿ, ತುಂಬ ಚೆನ್ನಾಗಿ ಇತ್ತು. ಇಲ್ಲೆಲ್ಲ ನೈಟೆಲ್ಲ ಜಾತ್ರೆ ನಡೆಯುತ್ತೆ. ಬೆಳಗ್ಗೆ ಹೊತ್ತೆಲ್ಲ 5 ಗಂಟೆಗೆ ಬೆಳಗಿನ ಜಾವ ಡ್ಯಾನ್ಸ್ ಮಾಡ್ತಾ ದೇವರು. ಅದನ್ನೆಲ್ಲ ಲಾಸ್ಟ್ ಇಯರ್ ಶೂಟ್ ಮಾಡಿದ್ದೆ. ಈ ವರ್ಷ ಶೂಟ್ ಮಾಡೋಕ್ಕೆ ಎಲ್ಲ ಆಗಲ್ಲ, ಬರೀ ನೈಟ್ ಮಾತ್ರ ಜಾತ್ರೆ ಮಾತ್ರ ಶೂಟ್ ಮಾಡಿದೆ. 5 ಗಂಟೆಗೆ ಎಲ್ಲ ದೇವ್ರುಗಳು ಸುತ್ತ ಊರಲ್ಲಿ ದೇವ್ರುಗಳು ಬಂದಿರ್ತವೆ, ಡ್ಯಾನ್ಸ್ ಮಾಡ್ತವೆ. ನೋಡೋಕ್ಕೆ ಒಂದು ಚೆಂದ. ಅದು ಲಾಸ್ಟ್ ಇಯರ್ ರೋಪಸದಲ್ಲೇನೋ ಅದನ್ನು ಪೋಸ್ಟ್ ಮಾಡಿದ್ದೆ.
ಇದು ಕೊಲಂಬಸ್ಸಲ್ಲಿ ಕೂತಿದ್ದು ನನಗಂತೂ ಭಯ ಅಂದರೆ ಭಯ ಆಗ್ತಾಯಿತ್ತು. ಜೀವನ ಕೈಗೆ ಬಂದಂಗಾಯ್ತು, ಹಾಟೆ ಕೈಗೆ ಬಂದಿರೋ ಥರ ಆಗ್ಬಿಟ್ಟಿತ್ತು. ನಾನು ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಒಬ್ಬೊಬ್ಬರಿಗೆ 100 ರೂಪಾಯಿ. ತುಂಬ ಚೆನ್ನಾಗಿತ್ತು ಆಟ ಆಡಿದ್ದೆಲ್ಲ. ಆದರೆ ನಾನಂತೂ ಕಣ್ಣೇ ಬಿಡಲಿಲ್ಲ, ಅಷ್ಟು ಹೆಂಗಾಗ್ತಿತ್ತಂದರೆ ಜೀವನ ಕೈಗೆ ಬಂತೇನೋ ಅನ್ನೋ ಥರ ಅನ್ನಿಸ್ತಾಯಿತ್ತು. ಇದಕ್ಕೆ ಒಂದು ರೀಲ್ಸ್ ಮಾಡಿದೆ. ನಮ್ಮೂರ ಸಂತೆಯಲ್ಲಿ ಮುತ್ಸಂಜೆ ಹೊತ್ತಲ್ಲಿ ನನ್ನಿಂದೆ ಬಂದವಳು ನೀ ತಾನೆ, ಜುಟ್ಟು ನಿನ್ನ ಜಡೆ ಎಳೆದವನು ನಾನು ತಾನೆ ಅಂತ ಸಾಂಗಿದೆಯಲ್ಲ, ಅದಿದ್ದು ಅದಕ್ಕೆ ರೀಲ್ಸ್ ಮಾಡಿದೆ. ನಾನು ನಂದು ಈಗ ಪ್ರೈವೇಟಿಗೆ ಹಾಕಿರೋದ್ರಿಂದ ಯಾರು ಇನ್ಸ್ಟಾಗ್ರಾಮ್ ನೀವು ನೋಡೋಕ್ಕಾಗಲ್ಲ ಅನಿಸುತ್ತೆ. ನೀವು ಯಾರೋ ಅಂಥ ವಿಶಾಲತೆ ಇಲ್ಲ ನಿಮಗೆ ನಮ್ಮನ್ನೆಲ್ಲ ಫಾಲೋ ಮಾಡೋ ಅಂಥದ್ದು. ಯೂಟ್ಯೂಬ್ ಶಾರ್ಟ್ಸ್ ಹಾಕಿದ್ದೀನಿ, ಯೂಟ್ಯೂಬ್ ಶಾರ್ಟ್ಸ್ ನೋಡಿ ನಂದು. ನನಗೆ ರೀಲ್ಸ್ ನೋಡೋಕೆ ಇಷ್ಟಪಡೋರು, ಮ್ಯೂಸಿಕ್ ಡಬ್ ನೋಡೋಕೆ ಇಷ್ಟಪಡೋರು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಶಾರ್ಟ್ಸ್ನ ನೋಡಿ. ನೈಟೆಲ್ಲ ಜಾತ್ರೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇ ದೇವ್ರುಗಳು ಸರಿಯಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ಸುಮಾರು ದೇವ್ರುಗಳು ಏನಾಗುತ್ತೆ ಅಂದರೆ ಅದು ಅವರೆಲ್ಲ ಬಿಟ್ಟು ಹೋಗ್ತಿದ್ರಲ್ಲ, ನನಗೊಬ್ಳಿಗೆ ಬಿಟ್ಟು ಹೋಗ್ಬಿಡ್ತಾರೆ, ಕತ್ಲೆಯಲ್ಲಿ ಒಬ್ಬಳೇ ಹೋಗಬೇಕು ಅಂತ ಎನ್ಕರೇಜ್ ಮಾಡಲ್ಲ ಯಾರು. ಏನೋ ಮಾಡಲಿ ಬಿಡು, ಅವಳೊಂದು ವಿಡಿಯೋ ಮಾಡ್ತಿದ್ದಾಳೆ, ನಿಧಾನ ಶೂಟ್ ಮಾಡಲಿಲ್ಲಲ್ಲ, ಬೇಡ ಅಂತ ಅಂತಿದ್ರು. ಅದಕ್ಕೆ ಬೇಜಾರದು. ಇದು 12 ಗಂಟೆ ಆಯಿತು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಮಾರ್ಚ್ 30 ಆಗಿತ್ತಾ, 13ಕ್ಕೆ ನನ್ನ ಮಗಳು ಬರ್ಡೇ. ಅದಕ್ಕೆ ಎಲ್ಲರೂ ವಿಶ್ ಮಾಡ್ತಾಯಿದ್ರು. ಅವಳು ಬಂದಿರಲಿಲ್ಲ, ಅವಳಿಗೆ ಡ್ಯೂಟಿ ಇತ್ತು ಅಂತ. ಬೇರೆ ಖುಷಿ ನೋಡಿ ಖುಷಿ ಪಡ್ರಿ, ಅಲ್ಲ ಬೇರೆ ಖುಷಿ ನೋಡಿ ಖುಷಿ ಪಡ್ರಿ. ಹ್ಯಾಪಿ ಬರ್ಡೇ. ಬೈ ಲಿಖಿತಾ ಮಾತಾಡೆ. ಯಾಕೆ ಹ್ಯಾಪಿ ಬರ್ಡೇ ಅಕ್ಕ? ಹ್ಯಾಪಿ ಬರ್ಡೇ ಯಾರಿಗೆ ಹೇಳ್ದಂಗೆ? ತಡಿ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ನೋಡಿ ಸರಿ ಎಂತ ವಿಷಯ ಎಲ್ಲರಿಂದ. ನೀನು ಬರ್ಬೇಕಿತ್ತು ಮಾಮ ಹೇಳಿದ್ನಾ? ನೀನು ಅಕ್ಕಕ್ಕೆ ವಿಶ್ ಮಾಡ್ದ? ಅವ್ರ ಜನ ನೋಡ್ಬಿಟ್ರೆ ಸಾಕು. ತಡಿ ಬಂಗಾರಿ ಬತ್ತಾಳ ತಡಿ. ಊಟ ಮಾಡ್ದ? ಊಟ ಮಾಡ್ದೆ ರೀ ಪುಟ?
ಮಾತಾಡಂದ ಚೆನ್ನಾಗೆಯೋ ಅಲ್ಲ ಬಂಗಾರಿ ವಿಶ್ ಮಾಡ್ದ ಕೊಡಪ್ಪ ಬಟ್ಟೆನೇ ಚೇಂಜ್ ಮಾಡ್ಬಿಟ್ಟು ಕೊಡ ಅಕ್ಕಂಗೆ ವಿಶ್ ಹ್ಯಾಪಿ ಬರ್ಡೇ ಏನು ಮಾಡ್ತಿದ್ದಿ ಊಟ ಆಯ್ತಾ ಹ್ಯಾಪಿ ಬರ್ಡೇ ಮುದ್ದಮ್ಮ. ದೇವ್ರು ನಿನಗೆಲ್ಲ ಸುಖ ಕೊಟ್ಟು ಆರೋಗ್ಯ ಕೊಟ್ಟು ಸುಖ ಕಾಪಾಡಿ.